ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸೊ ಹಬ್ಬ ಅಂದ ತಕ್ಷಣ ಎಲ್ಲರೂ ಕೂಡ ಹೂವು ಹಣ್ಣು ಖರೀದಿ ಮಾಡ್ತಾರೆ. ಸೊ ನಾವಿವತ್ತು ತುಮಕೂರಿನ ಅಂತಸ್ನಳ್ಳಿ ಮಾರುಕಟ್ಟೆಯಲ್ಲಿ ಇದ್ದೀವಿ. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಹೂವದ ರೇಟ್ ಯಾವ ಥರ ಇದೆ, ಹಣ್ಣಿನ ರೇಟ್ ಯಾವ ಥರ ಇದೆ, ಕಳೆದ ವಾರಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಈಗ ಎಷ್ಟು ಜಾಸ್ತಿ ಆಗಿದೆ. ಸೊ ಹಬ್ಬ ಇರೋ ಪ್ರಯುಕ್ತ ರೇಟ್ ಜಾಸ್ತಿ ಆಗಿರೋದ್ರಿಂದ ಖರೀದಿ ಏನಾದರೂ ಕಡಿಮೆ ಆಗಿದೆಯಾ? ಬನ್ನಿ ವ್ಯಾಪಾರಸ್ಥರನ್ನ ಮಾತನಾಡಿಸೋಣ, ಹೂ ಮಾರಾಟಗಾರರನ್ನ ಮಾತನಾಡಿಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸೊ ವೀಕ್ಷಕರೇ, ಇಲ್ಲಿ ಹೂ ಮಾರಾಟಗಾರರ ಹತ್ರ ನಾನಿದ್ದೀನಿ. ಇವ್ರ ಹೆಸರು ಬಸವರಾಜು ಅಂತ ಹೇಳಿ. ಬನ್ನಿ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೆಂಗೆ ನಡೀತಾ ಇದೆ ಹೂವಿನ ರೇಟ್? ಇವಾಗ ಹೆಂಗಿದೆ? ಹಬ್ಬ ನಾಳೆ, ಸೊ ಜನ ಬರ್ತಾ ಇದ್ದಾರಾ? ಹೆಂಗೆ ಖರೀದಿ ಮಾಡ್ತಾ ಇದ್ದಾರಾ? ರೇಟ್ಗಳೆಲ್ಲ ಹೆಂಗಿದೆ ಅಂತ? ಇವಾಗ ಇದು ಬಿಡುವ 400 ರೂಪಾಯಿ 350 ರೂಪಾಯಿ ಕೆ ಜಿ ಇದೆ. ಆಮೇಲೆ ಈ ಕಟ್ಟಿರೋದೆಲ್ಲ 4,000 ರೂಪಾಯಿ 4,500 ರೂಪಾಯಿ ಇದೆ. ಕನಕಾಂಬರ 300 ರೂಪಾಯಿ ಒಂದು ಮಾರಿದೆ, ಕಾಗಡವ 200 ರೂಪಾಯಿ ಮಾರಿದೆ, ಮಳ್ಳೆವ 200 ರೂಪಾಯಿ ಮಾರಿದೆ. ಬಿಡುವ 2,500 ರೂಪಾಯಿ ಕೆ ಜಿ ಇದೆ. ಕಾಗಡವ 1,000 ರೂಪಾಯಿ ಕೆ ಜಿ ಇದೆ. ಮಳ್ಳೆವ 800-900 ರೂಪಾಯಿ ಕೆ ಜಿ ಇದೆ. ಹಾಂ, ಈಗ ಮಳೆನೂ ಇಲ್ಲ ಅಲ್ವಾ, ಮಳೆ ಕಡಿಮೆ ಆಗಿದೆ. ಸೊ ಇಳುವರಿ ಅಂದರೆ ಹೂವು ಜಾಸ್ತಿ ಬೆಳೆದಿರೋದು ಬರ್ತಾ ಇದೆಯಾ ಮಾರ್ಕೆಟ್ಗೆ, ಹೇಗೆ ಅಂತ ಹೇಳಿ? ಬರ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಮಾಲ್ ಸ್ವಲ್ಪ ಕಡಿಮೆ. ಹಾಂ, ಸೊ ಈಗ ಕಳೆದ ವಾರಕ್ಕೆ ನೋಡ್ಕೊಳ್ಳೋಣ ನಾವು. ಲಾಸ್ಟ್ ವಾರ ಹೆಂಗಿತ್ತು ರೇಟು, ಅದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಎಷ್ಟು ರೇಟ್ ಆಗಿದೆ? ಒಂದು ತಿಂಗಳಿಂದನೂ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಇದೇ ರೇಟ್ ಇದೆ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಇದೆ. ಮೇಡಮ್ ಪರವಾಗಿಲ್ಲ, ನೆನ್ನೆಗಿನ ಸ್ವಲ್ಪ ಡಿಮ್ಯಾಂಡು. ಮತ್ತು ಚಾಂದಿನಿ 150 ಇದೆ. ಸೆಂಟ್ ಬೇಕಂದರೆ 200 ರೂಪಾಯಿ 250 ರೂಪಾಯಿ ಇದೆ. ಒಂದು ಸ್ವಲ್ಪ ಮಾಲ್ ಕಮ್ಮಿ, ಹಬ್ಬ ಅಂತ ಸ್ವಲ್ಪ ವ್ಯಾಪಾರನೂ ಕಮ್ಮಿ. ನೆನ್ನೆಗಿನ್ನ ಮಧ್ಯಾಹ್ನ ಮೇಲೆ ರೈಸ್ ಆಗ್ಬೋದು, ನೋಡಬೇಕು ಮೇಡಮ್. ಜನ ಬರ್ತಾ ಇದ್ದೀರಿ, ಸ್ವಲ್ಪ ಕಮ್ಮಿ ಜನ. ನೆನ್ನೆನೂ ಅಷ್ಟೇ ಮೇಡಮ್, 200 ರೂಪಾಯಿ 150. ಇವತ್ತು ಅಷ್ಟೇ ಇದೆ, ಏನು ಜಾಸ್ತಿ ಆಗಿಲ್ಲ. ಅದರಿಂದವ ಬಡವರು ಏನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೋ ಗೊತ್ತಾಗ್ತಲ್ಲ. ಇವತ್ತಿನ ಧಾನ್ಯ ಒಳಗೆ ಎಲ್ಲ ರೇಟು ಜಾಸ್ತಿ ಹಾಕೊಂಡೈತೆ. ಹೂವು ತಗೊಳ್ಳಿ, ಒಂದು ತುಳಸಿ ಹಾರ ತಗೊಳ್ಳಿ, ಒಂದು ಕಬ್ಬಿನ ಜಲ ತಗೊಳ್ರಿ, ಒಂದು ಏನೇ ತಗೊಂಡು ಪದಾರ್ಥ ತಗೊಂಡ್ರು ಕೂಡ ಇವತ್ತು ಡಬಲ್ ರೇಟ್ ಆಗೈತೆ. ಡಬಲ್ ಅಂದರೆ 100 ರೂಪಾಯಿ ಇರೋದು 200 ರೂಪಾಯಿ ಡಬಲ್ ಆಗೈತೆ. 200ಕ್ಕೆ 300 ಆಯಿತು. 300 ರೂಪಾಯಿ ಒಂದು ಮಾರು ಹೂವು. ಬಡವರು ಒಂದು ದಿನ ಕೂಲಿ ಮಾಡ್ರೆ 600 ರೂಪಾಯಿ ಸಿಗುತ್ತೆ. 600 ರೂಪಾಯಿಗೆ ಒಂದು ಮಾರು ಹೂವು ಕಾಸು ಕೊಟ್ಟರೆ ಹಬ್ಬ ಎಲ್ಲಿ ಮಾಡೋದು? ಬಡವರು ಜೀವನ ಮಾಡೋದು ಹೆಂಗೆ? ಇದ್ರ ಪ್ರತಿನಿತ್ಯ ಮಾಡಬೇಕಲ್ಲ ಮೇಡಮ್. 100 ರೂಪಾಯಿ ಹಾಕಿದ್ರೆ 50 ರೂಪಾಯಿ ಹಾರ ಹಾಕ್ಲೇಬೇಕು ಲಕ್ಷ್ಮಿಗೆ. ಇವಾಗ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಡಂಗೇ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ. ಅದರಿಂದ ಈ ವರ್ಷ ಮಾಡಲೇಬೇಕು, ಮಾಡ್ತಾರೆ. ಸಾಲನೋ ಸೂಲನೋ ಮಾಡಿ ತೆಂಗಿನಕಾಯೋ ಅವು ಇವ ಮಾರಿಬಿಟ್ಟು ಆರಕ್ಕೆ ಮಾಡಿ ವರಮಹಾಲಕ್ಷ್ಮಿ ಮಾಡಲೇಬೇಕು, ಮಾಡ್ತಾರೆ. ಅದನ್ನು ಬಿಟ್ಟು ಇನ್ನೇನು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಡಬಲ್ ದುಡ್ಡು. ಬಡವರಂತೂ ಯಾವುದೇ ಕಾರಣ ಕೂಡ ದೇವ್ರ ಕಾರ್ಯಗಳು ಮಾಡೋಕ್ಕೆ ಆಗೋದೇ ಇಲ್ಲ. ವರಮಹಾಲಕ್ಷ್ಮಿ ಮಾಡಬೇಕು ಅಂತ ಹೇಳ್ತಾ ಆದರೆ ಪ್ರತಿನಿತ್ಯ ಮಾಡಬೇಕಲ್ಲ, ವರ್ಷಕ್ಕೊಂದ್ಸರಿ ಮಾಡಬೇಕಲ್ಲ, ಮಾಡಲೇಬೇಕು. ಅದನ್ನ ಯಾರು ಬಡವರು ಹೂವು ತಗೊಳಕ್ಕೆ ಭಾಳ ಕಷ್ಟ. 1,000 ರೂಪಾಯಿ ತಗೊಂಡ್ರೆ 2 ಮಾರು ಹೂ ಬರ್ತೈತಿ ಮಾರ್ಕೆಟಿಗೆ ಇವತ್ತಿನ ದಿವಸದಾಗೆ. ಅವರು ಬೆಳೆದವರು ಅವ್ರಿಗೂ ಏನೂ ಸಿಗ್ತಾಯಿಲ್ಲ. ಈಗ ಅವರು ರಾತ್ರಿ ಆಗಲೂ ನಿಂತ್ಕೊಂಡು ನೀರು ಹಾಯಿಸಿ ಅದಕ್ಕೆ ಗೊಬ್ಬರ ಹಾಕಿ ಮಳಿಲ್ಲ, ಜೊತೆಗೆ ಮಳಿಲ್ಲ, ಕರೆಂಟು ಸರಿಯಾದ ಟೈಮಿಗೆ ಕರೆಂಟು ಕೊಡ್ತಾಯಿಲ್ಲ. ಆದ್ದರಿಂದ ಯಾವುದೇ ಕಾರಣ ಕೂಡ ಭಾಳ ಸಮಸ್ಯೆ ಆಗ್ತದೆ. ಬಡವರು ಹೂವು ಮಾರ್ಕೆಟಿಗೆ ತಗೊಳ್ಳೋದು ಭಾಳ ಕಷ್ಟ. ವ್ಯಾಪಾರ ಚೆನ್ನಾಗಿದೆ ಮೇಡಮ್, ತುಂಬ ಸ್ವಲ್ಪ ರೇಟೆಲ್ಲ ಕಾಸ್ಟ್ಲಿ ಆಗಿದೆ. ಏನಂದರೆ ಮಳೆ ಬರಬಾರ್ದು ಅಷ್ಟೇ. ಮಳೆ ಬರ್ತಿದ್ರೆ ಹೂವು ತಾಂಡೋವರೆಗೂ ಚೆನ್ನಾಗಿರುತ್ತೆ, ಹೂವು ಚೆನ್ನಾಗಿರುತ್ತೆ. ಒಂದಿನ 2 ದಿನ ಮಡಗಿದ್ರು ನಾವು ತಾಂಡೋಗಿ ಫೋಟೋಕ್ಕಾಗಲಿ ಪೂಜೆ ಮಾಡಲಿ ತುಂಬ ಚೆನ್ನಾಗಿರುತ್ತೆ ಹೂವು. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಮೇಡಮ್. ಸ್ವಲ್ಪ ಏನಾದರೂ ಕಾಸ್ಟ್ಲಿ ಆಯ್ತು, ಸ್ವಲ್ಪ ಜನಗಳಿಗೆ ಕೊಳ್ಳೋಕ್ಕೆ ಸ್ವಲ್ಪ ರೇಟ್ ತುಂಬ ದುಬಾರಿ ಆಯ್ತು ಸ್ವಲ್ಪ. ಇಲ್ಲ ಮೇಡಮ್, ಸ್ವಲ್ಪ ಇನ್ನು ನಾಳೆ ನಾಡಿದ್ದು ಸ್ವಲ್ಪ ಡೌನ್ ಆಗುತ್ತೆ. ಇಲ್ಲ ಮೇಡಮ್, ಹೂವು ಏನೋ ಬರುತ್ತೆ ಸರಕು, ಆದರೆ ಸ್ವಲ್ಪ ಡೌನ್ ಆಗುತ್ತೆ. 2 ದಿನ ಕಳೆದ್ರೆ ಈಗ ಹಬ್ಬ ಇರೋದ್ರೆ ಸ್ವಲ್ಪ ಡಿಮ್ಯಾಂಡ್ ಇದೆ. 2 ದಿನ ಕಳೆದ್ರೆ ಸ್ವಲ್ಪ ಡೌನ್ ಆಗುತ್ತೆ. ಹಬ್ಬದ ಪ್ರಯುಕ್ತ ರೇಟು ಮೇಡಮ್ ಅವರೇ ಭಾಳ ಚೆನ್ನಾಗಿದೆ. ಬಟ್ ರೈತರು ಏನು ಬೆಳೆದಿರ್ತಾರೆ ಅನ್ನೋದು ವರಮಹಾಲಕ್ಷ್ಮಿ ಮತ್ತು ಗೌರಿ ಹಬ್ಬ ಮತ್ತು ಆಯುಧ ಪೂಜೆ ದೀಪಾವಳಿ ಲೆಕ್ಕದಲ್ಲೇ ಹೆವಿ ಬೆಳೆಯೋದು. ಕಾರಣ ಏನಂದರೆ ಅವಾಗ ಒಂದು ಸ್ವಲ್ಪ ಹೆವಿ ಡಿಮ್ಯಾಂಡ್ ಇರುತ್ತೆ, ಅದರಲ್ಲಿ ನಾವು ಸ್ವಲ್ಪ ದುಡಿಮೆ ಮಾಡ್ತೀವಿ ಅಂತ. ಇವತ್ತು ರೈತರು ದವಸ ಧಾನ್ಯ ಅಂದರೆ ತಿನ್ನೋ ಆಹಾರ ರಾಗಿ ಬೆಳೆ ಬೆಳೆದ್ರೆ ಅದರಲ್ಲಿ ಸೂಕ್ತವಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಬಟ್ ಹೂವಿನ ಬೆಳೆಯಲ್ಲಿ ಏನಾಗುತ್ತೆ ಅಂದರೆ 24 ಅವರ್ಸ್ ವೆರೈಟಿ ಇರ್ತಕ್ಕಂಥ ಹೂವು, ಅದನ್ನ ಎಷ್ಟು ಹೂವು ವೆರೈಟಿ ಕ್ಲೋಸ್ ಮಾಡಿಕೊಂಡು 24 ದಿನ ಆದಮೇಲೆ ಮತ್ತೆ ರೀಪ್ರೋಸ್ ಬೇಕೇ ಬೇಕಾಗುತ್ತೆ. ಲೋಡ್ ಬಂದಿರೋದಕ್ಕಿಂತ ಹೆಚ್ಚಾಗಿ ಇಷ್ಟು ಕುಚ್ಚು ಅಂತ ಇಷ್ಟು ಮಾರುವಂಥ ಹೂವು ಬರುತ್ತೆ. ಅದು ಒಂದು 100 ಗಂಟೆ 50-100 ಗಂಟೆ ಹಬ್ಬ ಟೈಮಲ್ಲಿ ಬರುತ್ತೆ. ನಾರ್ಮಲ್ ಡೇಸಲ್ಲಿ 30-40 ಗಂಟೆ ಹೂವು ಬರುತ್ತೆ. ಸಂಜೆ ಅಂದರೆ 3 o'clock ಆದಮೇಲೆ 3 o'clock ಟು 7 o'clock ಜನ ಕ್ರೌಡ್ ಜಾಸ್ತಿ ಆಗುತ್ತೆ. ನಾಳೆ ರೆಸ್ಪಾನ್ಸ್ 30% ಡೌನ್ ಆಗುತ್ತೆ, 70% ಡೌನ್ ಆಗುತ್ತೆ. ಯಾಕೆಂದರೆ ಹಬ್ಬ ಆದಮೇಲೆ ಏನಾಗುತ್ತೆ, ಹಬ್ಬದ ದಿನ ಮತ್ತು ಬೆಳೆ ಮಾರ್ನಿಂಗ್ ಸೆಷನಲ್ಲಿ ಬಿಸ್ನೆಸ್ ಇರುತ್ತೆ. ಹಬ್ಬ ಆದಮೇಲೆ ಹಬ್ಬ ಮುಗ್ದೋ ಇರುತ್ತಲ್ಲ, ಡೌನ್ ಇರುತ್ತೆ. ಬಟ್ ನಾರ್ಮಲ್ ಡೇಸಲ್ಲಿ 50% ಓವರ್ ಆಲ್ ಚೆನ್ನಾಗೇ ಇರುತ್ತೆ. ಅದು ಕಡಿಮೆ ಆಗೋದು ಜಾಸ್ತಿ ಆಗೋದು ಮೇಡಮ್ ಅವರೇ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಪ್ರಮಾಣದಲ್ಲಿ ಈಗ ನೀವು ಹೇಳಿದ್ರೆ ಮಳೆ ಇಲ್ಲ ಅಂತೇಳಿ, ಮಳೆ ಇಲ್ಲ ಅಂತ ಕಾಲದಲ್ಲೂ ರೈತರುಗಳು
ಅಡಿಕೆ ತೆಂಗು ಮತ್ತು ದವಸ ಧಾನ್ಯ ಬೆಳೆಚಿನ ಹೆಚ್ಚಾಗಿ ಹೂವಿನ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಯಾಕೆಂದರೆ ತುಮಕೂರು ಹೂವಿಗೆ ಫೇಮಸ್ಸು. ಇವತ್ತೆಲ್ಲ ಸುಮಾರು ಬಿಫೋರ್ 40-50 ಏರಿಯಾದಿಂದ ತುಮಕೂರೇ ಫೇಮಸ್ ಇರೋದು. ಬಟ್ ಇವತ್ತೇನಾಗಿದೆ, ಎಲ್ಲ ಕಡೆನೂ ಡ್ರಿಪ್ ಇರಿಗೇಷನ್ ಬಂದ ಮೇಲೆ ಏನು ಮಾಡಿದ್ದಾರೆ, ಎಲ್ಲ ಕಡೆ ಬೆಳೆದ ತುಮಕೂರು ಡಿಮ್ಯಾಂಡ್ ಕ್ರಿಯೇಟ್ ಕಡಿಮೆ ಆಗಿದೆ ಈಗ ಒಂದು 5-4 ಇಯರ್ಸಿಂದ. ಸೊ ಈಗ ಏನಾಗಿದೆ, ಲೋಕಲ್ಲಿ ಮಾತ್ರ ಸಪ್ಲೈ ಇದೆ, ಹೊರಗಡೆ ಸ್ವಲ್ಪ ಹೋಗುತ್ತೆ. ಬಟ್ 70% ಹೊರಗಡೆ ಸಪ್ಲೈ ಆಗೋದು ತುಮಕೂರಿಂದ ಕಡಿಮೆ ಆಗಿದೆ. ಇಲ್ಲ ಅಂದರೆ ತುಮಕೂರಲ್ಲಿ ಇವತ್ತು ಹೇಳ್ಬೇಕಾದ್ರೆ ಇವತ್ತು ಏನು ರೇಟ್ ಇದೆಯೋ ಅದಕ್ಕೆ 1:5 ರೇಟಲ್ಲಿ ತುಮಕೂರು ರೇಟ್ ಇರ್ತಿತ್ತು. ಒಟ್ಟಾರೆ ತುಮಕೂರಲ್ಲಿ ತುಮಕೂರು ಡಿಸ್ಟಿಕ್ಕಲ್ಲಿ ರೈತರಿಗೆ ಹೂವಿನ ಕೃಷಿ ಒಂದು ಜೀವನ ಆಧಾರ ಅಂತ ಹೇಳ್ಬೋದು. ಈಗ ಕೆಲವು ಜಾಗದಲ್ಲಿ ಈಗ ಮಲೆನಾಡು ಸೈಡ್ ಅಡಿಕೆ, ನಮ್ಮ ತುಮಕೂರಲ್ಲಿ ತೆಂಗು ಅವ್ರಿಗೆ ಅವಲಂಬಿತವಾದ ಬೆಳೆ, ಅಂದರೆ ಜೀವನದ ಬೆಳೆ. ಬಟ್ ರಾಗಿ ಭತ್ತ ಬೆಳೀತಾರಲ್ಲ ಅವ್ರಿಗೆ. ಅದೇ ಥರ ತುಮಕೂರಿನಲ್ಲಿ, ತುಮಕೂರು ಸುತ್ತಮುತ್ತ 30 ಕಿಲೋಮೀಟರ್ ಸರೌಂಡ್ ಅವರಿಗೆ ಹೂವಿನ ಕೃಷಿನೇ ಜೀವನಾಧಾರತ್ವಾಗಿದೆ. ಇವತ್ತು ಎಷ್ಟೋ ಜನ ಮನೆ ಕಟ್ಟಿದ್ದಾರೆ, ತೆಂಗಿನ ತೋಟ ಮಾಡಿದ್ದಾರೆ, ಅಡಿಕೆ ತೋಟ ಮಾಡಿದ್ದಾರೆ, ಮತ್ತು ಮಕ್ಕಳನ್ನ ಎಜುಕೇಷನ್ ಕೊಡಿಸಿದ್ದಾರೆ, ಮತ್ತೊಂದು ಉತ್ತಮ ಸ್ಥಾನದಲ್ಲಿದ್ದಾರೆ. ಅಂದರೆ ತುಮಕೂರು ಕೃಷಿ ಉತ್ಪನ್ನ ಮಾರ್ಕೆಟ್ ಆಗಲಿ, ತುಮಕೂರು ಮಾರ್ಕೆಟ್ ಏನಾಗಿರಲಿ, ಕೃಷಿ ಉತ್ಪನ್ನ ಹೂವಿನ ಉತ್ಪನ್ನ ಅನ್ನೋದು ಹಲವಾರು ಜನಕ್ಕೆ ಜೀವನ ಕೊಟ್ಟಿದೆ ಮೇಡಮ್. ರೈತರುಗಳಿಗೆ ಭಾಳ ಅನುಕೂಲ ಇದೆ. ಮತ್ತು ರೇಟು ವೇರಿಯೇಷನ್ ಆಗ್ತಾ ಇರುತ್ತೆ, ಡಿಪೆಂಡ್ ಅಪಾನ್ ಡಿಮ್ಯಾಂಡು ಮತ್ತು ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ತುಂಬ ರೇಟ್ ಜಾಸ್ತಿ ಆದ್ರೂ, ದರ ಏರಿಕೆ ಆದ್ರೂ ಸಹ ಕೊಳ್ಳೋದಕ್ಕೆ ಜನ ಮಾತ್ರ ಬರ್ತಾನೆ ಇದ್ದಾರೆ. ಹಾಗೆ ರೈತರು ಸಹ ಮಾರುಕಟ್ಟೆಗೆ ತಾವು ಬೆಳೆದಿರೋಂಥ ಹೂವು, ಬಿಡಿ ಹೂವು ಆಗಲಿ ಅಥವಾ ಕಟ್ಟಿರೋದಾಗಲಿ ಎಲ್ಲದೂ ಕೂಡ ತಗೊಂಡು ಬರ್ತಾ ಇದ್ದಾರೆ. ಸೊ ಇದ್ರ ಬೆನ್ನಲ್ಲೇ ಹಣ್ಣಿನ ದರನೂ ಕೂಡ ಏರಿಕೆ ಆಗಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ನಾನು ಆಗಲೇ ಹೇಳ್ದಂಗೆ ಏನೇ ದರ ರೇಟ್ ಜಾಸ್ತಿ ಆದ್ರೂ ಆದರೆ ಕೊಂಡ್ಕೊಳ್ಳೋರ ಸಂಖ್ಯೆ ಮಾತ್ರ ಕಮ್ಮಿ ಆಗಿಲ್ಲ. ಹಬ್ಬದ ಪ್ರಯುಕ್ತ ಇನ್ನೂ ಸಹ ಮಾರಾಟ ಹೆಚ್ಚಾಗ್ತಾನೇ ಇದೆ. ಕ್ಯಾಮ್ರಾಮನ್ ಅಜಯ್ ಜೊತೆ ಚಿತ್ರ, ಪ್ರಗತಿ ಟಿವಿ, ತುಮಕೂರು.